ಸಾವು ಯಾವಾಗ ಹೇಗೆ ಎಲ್ಲಿ ಬರುತ್ತೆ ಯಾರು ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಮಹಂತೇಶ್ ಬೀಳಗಿಯವರ ಸಾವು ಸಾಕಷ್ಟು ಜನರಲ್ಲಿ ಒಂಥರ ಭ್ರಾಂತಿಯನ್ನು ಉಂಟು ಮಾಡಿದೆ. ಒಂಥರ ಅಪಘಾತದಲ್ಲಿ IAS ಅಧಿಕಾರಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿರುವಂಥದ್ದು. ಬೀಳಗಿ ಹಾಗೂ ಇಬ್ಬರು ಸಹೋದರರ ಸಾವು ಸಾಕಷ್ಟು ಜನರಿಗೆ ಆಘಾತವನ್ನು ತಂದಿದೆ. ರಾಮದುರ್ಗದಿಂದ ಜೇವರ್ಗಿಗೆ ಹೋಗುವಂಥ ಸಂದರ್ಭದಲ್ಲಿ ಅಪಘಾತ ಆಗಿರುವಂಥದ್ದು. ಮಹಂತೇಶ್ ಬೀಳಗಿ ಮತ್ತು ಅವರ ಇಬ್ಬರು ಸಹೋದರರು ಕೂಡ ಸಾವನ್ನಪ್ಪಿದ್ದಾರೆ. ರಾಮದುರ್ಗದಿಂದ ಜೇವರ್ಗಿಗೆ ಹೋಗುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಅಪಘಾತ ಇದು. ಬೈಕ್ ಸವಾರ ಅಡ್ಡ ಬಂದಂಥ ಸಂದರ್ಭದಲ್ಲಿ ತಪ್ಪಿಸಲಿಕ್ಕೆ ಹೋಗಿ ಕಾರು ಪಲ್ಟಿಯಾಗಿದೆ. ಡಿವೈಡರ್ಗೆ ಡಿಕ್ಕಿಯಾದ ಬಳಿಕ ಪಲ್ಟಿ ಆಗಿರುವಂಥದ್ದು ಕಾರು. ಗೌನಹಳ್ಳಿ ಕ್ರಾಸ್ ಬಳಿ ಭೀಕರ ಅಪಘಾತಕ್ಕೆ ಬಲಿಯಾದರು ಹಿರಿಯ IAS ಅಧಿಕಾರಿಯಾಗಿರುವಂಥ ಮಹಂತೇಶ್ ಬೀಳಗಿ. ರಾಮದುರ್ಗದಲ್ಲಿ ಇಂದು ಬೀಳಗಿ ಅಂತ್ಯಕ್ರಿಯೆ ನಡೆಯುತ್ತೆ. ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಮುಗಿಲು ಮುಟ್ಟಿರುವಂಥದ್ದು ಕುಟುಂಬಸ್ಥರ ಆಕ್ರಂದನ. ಅಪಘಾತದಲ್ಲಿ ಮಹಂತೇಶ್ ಬೀಳಗಿ ಅವರ ಸಹೋದರ ಶಂಕರ್ ಬೀಳಗಿ ಹಾಗೂ ಈರಣ್ಣ ಶಿರಸಂಗಿ ಎಂಬುವರು ಸ್ಥಳದಲ್ಲೇ ಮೃತಪಟ್ಟರು. ಮಹಂತೇಶ್ ಬೀಳಗಿ ಚಿಕಿತ್ಸೆ ಫಲಿಸದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅವರು ಸ್ವಲ್ಪ ಜೀವ ಇತ್ತು, ಖಾಸಗಿ ಆಸ್ಪತ್ರೆಗೆ ಕರ್ಕೊಂಬರಲಾಯಿತು ಕಲಬುರಗಿಗೆ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಂಥ ವ್ಯಕ್ತಿ. ಕಡು ಬಡತನದಲ್ಲಿ ಬೆಳೆದು ಬಂದು KS ಆಗಿ, ನಂತರ IAS ಆಫೀಸರ್ ಆಗಿ, ಜಿಲ್ಲಾಧಿಕಾರಿಯಾಗಿ, ಬೆಸ್ಕಾಂ MD ಆಗಿ ಜನಪರ ಕೆಲಸವನ್ನ ಮಾಡ್ತಾ ಜನಾನುರಾಗಿ ಅಧಿಕಾರಿಯಾಗಿದ್ದಂಥವರು ಮಹಂತೇಶ್ ಬೀಳಗಿ ಅವರು. ಅವರ ಸಾವು ದೊಡ್ಡ ಆಘಾತವನ್ನ ತಂದಿದೆ. ಅಂತ ಒಳ್ಳೆ ವ್ಯಕ್ತಿನೇ ಈ ರೀತಿಯಾಗಿ ಅಪಘಾತದಲ್ಲಿ ಸಾವನ್ನಪ್ಪದ್ರಲ್ಲ ಅಂತ ಸಾಕಷ್ಟು ಜನ ಎಕ್ಸ್ನಲ್ಲಿ ಪೋಸ್ಟ್ನೆಲ್ಲ ಮಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟನ್ನು ಹಾಕ್ತಾ ಇದ್ದಾರೆ, ವಾಟ್ಸಪ್ ಸ್ಟೇಟಸನ್ನು ಹಾಕೊಳ್ತಾ ಇದ್ದಾರೆ. ಬಿಕಾಸ್ ಅಷ್ಟು ಸ್ಫೂರ್ತಿಯನ್ನು ತುಂಬಿದಂಥ ವ್ಯಕ್ತಿ. ಮಾತುಗಳ ಮುಖಾಂತರ ಸಾಕಷ್ಟು ಜನ ಯುವಕರಿಗೂ ಕೂಡ ಕಣ್ಮಣಿಯಾಗಿದ್ದಂಥವ್ರು ಮಹಂತೇಶ್ ಬೀಳಗಿ ಅವರು. ನಿನ್ನೆ ಸಂಭವಿಸಿದಂಥ ಅಪಘಾತ ಬರೀ ಅವರ ಕುಟುಂಬಕ್ಕಲ್ಲ, ರಾಜ್ಯಕ್ಕೂ ಕೂಡ ಒಂದು ನಷ್ಟ. ಅತಿ ಹಳೆಯದಾದ ಮನೆ ಇತ್ತು. ಇದೇ ಮನೆಯಲ್ಲಿ ಅವ್ರ ತಾಯಿ ನೂಲನ್ನು ಹೆಳೆಯುವಂಥ ಒಂದು ಕೆಲಸವನ್ನು, ಆಮೇಲೆ ಸೀರೆಯನ್ನು ಸುತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದರು. ಅಂಥ ಸಂದರ್ಭದಲ್ಲಿ ಮಹಂತೇಶ್ ಬೀಳಗಿ ಅವರು ನಮ್ಮ ಕಿರಾಣಂಗಡಿಯಲ್ಲಿ, ನಮ್ಮ ಕಿರಾಣಂಗಡಿ ಇದೆ ಸರ್, ನಮ್ಮ ಕಿರಾಣಂಗಡಿಯಲ್ಲಿ ಕೆಲಸವನ್ನು ಮಾಡುತ್ತಾ, ಆಮೇಲೆ ಕೆಳಗೆ ಒಂದು ಸ್ವಾಮೀಜಿಯವರ ಒಂದು ಕಿರಾಣಂಗಡಿ ಇದೆ, ಆ ಎರಡೂ ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಾ ಪದವಿಯನ್ನು ಮುಕ್ತಾಯ ಮಾಡಿದರು ಸರ್. ಡಿಗ್ರಿ ಮುಗಿಸೋ ಹೊತ್ತಿಗೆ ಸರ್ ಅವ್ರ ಪರಿಸ್ಥಿತಿ ಎಷ್ಟು ಹೀನಾಯ ಪರಿಸ್ಥಿತಿ ಮುಟ್ಟಿತಂತಂದರೆ, ಸಮಾಜವು ಸಹಿತ ಅವರನ್ನು ಒಂದು ನಕಾರಾತ್ಮಕವಾದ ದೃಷ್ಟಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿತು. ಅವಮಾನಗಳ ಮೇಲೆ ಅವಮಾನ, ಅಪಮಾನಗಳ ಮೇಲೆ ಅಪಮಾನ. ದಿನಾಲೂ ಇದೇ ಪರಿಸ್ಥಿತಿಯನ್ನು ನೋಡಿ 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 ಸಾಹೇಬರಿಗೆ ಸಾಕಾಯ್ತು ಸರ್. ಇನ್ನಿಲ್ಲಿದ್ದರೆ ನಮ್ಮ ಮನೆತನ ಉದ್ಧಾರ ಆಗೋದಿಲ್ಲ, ನಾವು ಧಾರವಾಡಕ್ಕೆ ಶಿಫ್ಟ್ ಆಗೋಣ ಅಂತ ತಿಳ್ಕೊಂಡು ಧಾರವಾಡಕ್ಕೆ ಶಿಫ್ಟ್ ಆದಮೇಲೆ ಅಲ್ಲಿ ಆ ಒಂದು ಕೆಲಸ, ಈ ಒಂದು ಕೆಲಸ, ಇನ್ನೊಂದು ಕೆಲಸ, ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ MA ಒಂದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MAಗೆ ಅಡ್ಮಿಷನ್ ಮಾಡಿಸಿದ್ರು ಸರ್. ಅವನ ಗೆಳೆಯರು, ಅವನ ಸರ್ಗಳು ಅವನಿಗೆ ಸಾಕಷ್ಟು ಸಹಾಯವನ್ನು ಆ ಸಂದರ್ಭದಲ್ಲಿ ಮಾಡಿದ್ದುಂಟು. MA ಆದಮೇಲೆ KS ಪರೀಕ್ಷೆಗೆ ಕುಳಿತುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಸರ್. ಅವ್ರ ಕನಸನೇ ಇತ್ತು. ಪ್ರತಿಯೊಂದು ಅವರ ಒಂದು ಭಾಷಣದಲ್ಲಿ, ನಾನು ಅವರ ಅನೇಕ ಭಾಷಣಗಳನ್ನು ಏರ್ಪಾಡನ್ನು ಮಾಡಿದ್ದೇನೆ ಧಾರವಾಡದಲ್ಲಿ ಮತ್ತು ರಾಮದುರ್ಗದಲ್ಲಿ. ನನ್ನ ಕನಸು ಒಂದೇ ಹೇಳ್ತೀನಿ ಸರ್. ಅವ್ರು ಹೇಳ್ತಾ ಇದ್ದಿದ್ದು, ನನ್ನ ಕನಸು ಒಂದೇ, ಏನು, ಗೂಟದ ಕಾರಿನಲ್ಲಿ ಓಡಾಡಬೇಕು, ಅಂದರೆ ಕೆಂಪು ದೀಪದ ಕಾರಿನಲ್ಲಿ ಓಡಾಡಬೇಕು. ಆ ಒಂದು ಕನಸನ್ನು ಯಾವ ರೀತಿಯಲ್ಲಿ ನನಸು ಮಾಡ್ಕೋಬೇಕು ಅನ್ನೋದು ಅವರಿಗೆ ಮನವರಿಕೆ ಆಗಿತ್ತು ಸರ್. ಆ ಒಂದು ದಿಕ್ಕಿನಲ್ಲಿ ಆ ಒಂದು ಗುರಿಯನ್ನು ಅವರು ತಲುಪಿದರು.
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ಹಾಗೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಬೆಳಗಾವಿಗೆ ಹೋಗೋಣ. ಚಂದ್ರಕಾಂತ್ ಕಡು ಬಡತನದಲ್ಲಿ ಬೆಳೆದು ಬಂದು ಕಷ್ಟಪಟ್ಟು ಓದಿ KS ಆಫೀಸರ್ ಆಗಿ IAS ಆಫೀಸರ್ ಆಗಿ ಸಾಕಷ್ಟು ಯುವಕರ ಕಣ್ಮಣಿಯಾಗಿದ್ದು ಸ್ಫೂರ್ತಿಯಾಗಿದ್ದಂಥವ್ರು ಇವತ್ತು ಇಲ್ಲ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಆಘಾತ ತಂದಿರುವಂಥ ವಿಚಾರ. ಆ ಊರಿಗೆ ಹೆಸರನ್ನ ಕೂಡ ತಂದು ಕೊಟ್ಟಿದ್ದಂಥವ್ರು ಯಾವ ರೀತಿಯ ಆ ಊರಿನ ಜನ ನೆನೆಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಪೃಥ್ವಿರಾಜ್, ನಾನೀಗ ಏನು ರಾಮದುರ್ಗ ಪಟ್ಟಣದ ಮಹಾಂತೇಶ್ ಬೀಳಿಗೆ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ಬೆಳಗ್ಗೆಯಿಂದಲೂ ಕೂಡ ಏನು ಅವರ ಸ್ನೇಹಿತರು, ಸಂಬಂಧಿಗಳು, ಏನು ರಾಮದುರ್ಗ ಪಟ್ಟಣದ ನಿವಾಸಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮಹಾಂತೇಶ್ ಬೀಳಿಗೆ ಅವರ ಏನು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅವರ ಪತ್ನಿ ಮತ್ತು ಮಗಳು ಕೂಡ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥದ್ದು. ಏನು ಮಹಾಂತೇಶ್ ಬೀಳಿಗೆ ಜನರೂರಾಗಿ ಏನು DC ಆಗಿ ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ರು. ಸಾಕಷ್ಟು ಹೆಸರನ್ನ ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ನಿನ್ನೆ ಏಕಾಏಕಿ ಈ ರೀತಿ ಎಕ್ಸ್ಟೆಂಡ್ ನಲ್ಲಿ ತೀರ್ಕೊಂಡಿದ್ದು ಇಡೀ ಕುಟುಂಬಸ್ಥರಿಗೆ ದೊಡ್ಡ ಆಘಾತವನ್ನ ತಂದುಕೊಟ್ಟಿದೆ. ಕೇವಲ ಮಹಾಂತೇಶ್ ಬೀಳಿಗೆ ಅಲ್ಲ, ಅವರ ಇಬ್ಬರು ಸಹೋದರರು ಕೂಡ ಈ ಒಂದು ಅಪಘಾತದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು. ಇಡೀ ಕುಟುಂಬ ಈಗ ಆಕ್ರಂದನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಂದ್ರೆ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಮನೆಗೆ ಬಂದು ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯ ಬಳಿಕ ಈಗ ಮನೆಯಿಂದ ಅವರ ಪಾರ್ಥಿವ ಶರೀರವನ್ನ ಒಂದು ಫಾರ್ಮ್ ಹೌಸ್ಗೆ ಶಿಫ್ಟ್ ಮಾಡ್ತಾರೆ. ಬಳಿಕ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ 4 ಗಂಟೆಗಳವರೆಗೂ ಕೂಡ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಬಳಿಕ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಮಾಡಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಮಹಾಂತೇಶ್ ಬೀಳಿಗೆ ಕಡು ಬಡತನದಲ್ಲಿ IAS ಅಧಿಕಾರಿಯಾಗಿ ಹುದ್ದೆಗೆ ಏರಿದವರು. ಅವರು BA ವರೆಗೂ ಕೂಡ ಏನು ರಾಮದುರ್ಗದಲ್ಲಿ ಓದಿರ್ತಾರೆ. ಬಳಿಕ ಧಾರವಾಡಕ್ಕೆ ಶಿಫ್ಟ್ ಆಗ್ತಾರೆ. ಅವರ ಪರಿಸ್ಥಿತಿ ಗಂಭೀರವಾಗಿದ್ದ ಕಾರಣಕ್ಕಾಗಿ ಅವರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಆರಂಭ ಮಾಡ್ತಾರೆ. ಆ ಇಂಗ್ಲಿಷ್ ಕ್ಲಾಸ್ ನಿಂದ ಬಂದಂತ ಆದಾಯದಲ್ಲಿ ಅವರು KS ಅಧಿಕಾರಿ ಆಗ್ತಾರೆ. ಮತ್ತು ಈ ಒಂದು ಅವರ ಇಂಗ್ಲಿಷ್ ಪರಿಣಿತಿಗೆ ಇಡೀ ಅನೇಕ ಅಧಿಕಾರಿಗಳು ಕೂಡ ಏನು ಫಿದಾಗಿದ್ರು ಮತ್ತು ಅವರ ಶಿಕ್ಷಕರಾಗಿದ್ರು ಅಂತ ಹೇಳಿ ಅವರ ಏನು ಪ್ರೊಫೆಸರ್ ಕೂಡ ಹೇಳ್ತಕ್ಕಂಥದ್ದು. ಒಟ್ಟಾರೆ ಏನು ಬಳಿಕ ಏನು KS ಅಧಿಕಾರಿಯಾದ ಬಳಿಕ ಅವರು ಬೀದರ್ ಆಗಿರ್ಬೋದು, ಹಾಗೆ ಉಡುಪಿ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಕೆಲಸ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಇವರು ದಾವಣಗೆರೆ DC ಆಗಿದ್ದಾಗ ಮಾಡಿದಂತಹ ಕಾರ್ಯಗಳು ಸಾಕಷ್ಟು ಜನಾರರಾಗಿ ಆಗಿತ್ತು ಮತ್ತು ದಾವಣಗೆರೆಯಲ್ಲಿ ಯಾವುದೇ ರೀತಿ ಕೋವಿಡ್ ಹರಡದಂತೆ ಅವರು ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮತ್ತು ಅನೇಕ ದಿಟ್ಟ ನಿರ್ಧಾರಗಳನ್ನ ಮಾಡಿದ್ರು. ಹೀಗಾಗಿ ಇವರು ರಾಜ್ಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ರು. ಮತ್ತು ಮಹಾಂತೇಶ್ ಬೀಳಿಗೆ ಒಬ್ಬ ಮೋಟಿವೇಶನಲ್ ಸ್ಪೀಕರ್. ಅವರು ಯುವಕರಿಗೆ ಅನೇಕ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂತಹ ಕಾರಣಕ್ಕಾಗಿ ಮೋಟಿವೇಶನಲ್ ಸ್ಪೀಕರ್ ಕೊಡ್ತಾ ಇದ್ರು. ಜೊತೆಗೆ ಏನು ಅಂತಂದ್ರೆ ಇತ್ತೀಚೆಗೆ ಅವರು ಸಹೋದರ ಸಂಬಂಧಿಯ ಮದುವೆ ಕಾರಣಕ್ಕಾಗಿ ಬೆಳಗಾವಿಗೆ ಬಂದು ಈ ರಾಮದುರ್ಗದಿಂದ ಕಲಬುರಗಿಗೆ ಹೋಗ್ತಾ ಇದ್ರು ಅಂತಕ್ಕಂಥದ್ದು ಈಗ ಕುಟುಂಬಸ್ಥರ ಮಾತಾಗಿದೆ. ಪೃಥ್ವಿರಾಜ್, ಮಧ್ಯಾಹ್ನದ ಬಳಿಕ ಲಿಂಗಾಯತ ಸಂಪ್ರದಾಯದಂತೆ ಮಹಾಂತೇಶ್ ಬೀಳಿಗೆ ಸೇರಿದಂತೆ ಅವರ ಸಹೋದರರು ಇಬ್ಬರೇನು ಮೃತಪಟ್ಟಿದ್ದಾರೆ ಎಲ್ಲರ ಅಂತ್ಯಕ್ರಿಯೆಯನ್ನು ಮಾಡಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಓಕೆ ಚಂದ್ರಕಾಂತ್, ನೆಕ್ಸ್ಟ್ ಜೇವರ್ಗೆ ಹೋಗೋಣ. ಅಲ್ಲಿ ಅಪಘಾತ ನಡೆದಂಥ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಹೇಗಾಯ್ತು ಈ ಘಟನೆ, ಏನಾಯ್ತು ಆ ಸಂದರ್ಭದಲ್ಲಿ? ಆ ಸ್ಪಾಟ್ನ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾದ್ರೆ. ಹೌದು ಪೃಥ್ವಿ, ಏನಂತಂದರೆ ಕಾರಿಗೆ ಬೈಕ್ ಅಡ್ಡ ಬಂದಿದೆ. ಆ ಒಂದು ಬೈಕನ್ನು ಸವಾರನ್ನು ಉಳಿಸಲು ಹೋಗಿ ಈಗ ದಾರುಣವಾಗಿ 3 ಜನ ಸಾವನ್ನಪ್ಪಿರುವಂಥದ್ದು. ಏನು IAS ಅಧಿಕಾರಿಯಾದಂಥ ಮಹಾಂತೇಶ್ ಬೀಳಿಗೆ ಅವರ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ನಾವೀಗ ಕಲಬುರಗಿಯ ಜೇವರ್ಗಿ ಪಟ್ಟಣದ ಹೊರವಲಯದ ಇರುವಂತಹ ಒಂದು ಅಪಘಾತ ಆದಂಥ ಸ್ಥಳದಲ್ಲಿದ್ದೀವಿ. ನನ್ನ ಬಲಭಾಗದಲ್ಲಿ ನೋಡ್ಬೋದು ಈ ಒಂದು ಕಾರ್ ಅಪಘಾತ ಆಗಿದ್ದಂಥ ಇದು ಇನೋವಾ ಕಾರು. ಕಳೆದ ನಿನ್ನೆ ಸಾಯಂಕಾಲ ಅವರು ರಾಮದುರ್ಗದಿಂದ ಕಲಬುರಗಿಗೆ ಅವರ ಸಹೋದರರ ಮಗಳ ಮದುವೆಗೆ ನಿಶ್ಚಯ ಆಗಿತ್ತು. ಹಾಗಾಗಿ ಇಂದು ಅವರ ಮದುವೆ ಕೂಡ ನಡೀಬೇಕಾಗಿತ್ತು. ಆ ಒಂದು ಸಮಾರಂಭದಲ್ಲಿ ನಿನ್ನೆ ಅವರು 3 ಜನ ಸಹೋದರರು ಮತ್ತು ಸ್ನೇಹಿತ 4 ಜನ ಪ್ಲಸ್ ಅವರ ಡ್ರೈವರ್ನ 5 ಜನ ಈ ಒಂದು ಇನೋವಾ ಕಾರ್ನಲ್ಲಿ ಪ್ರಯಾಣನ ಬೆಳೆಸ್ತಾ ಇದ್ರು. ಕಲಬುರಗಿಯ ಜೇವರ್ಗಿ ಸಮೀಪ ಬರ್ತಿದ್ದಂಗೆ ಇದನ್ನು ಕಾಣ್ತಾ ಇದೆ. ಈ ಒಂದು NH ರಸ್ತೆಯಿಂದ ಮಾರ್ಗವಾಗಿ ಕಲಬುರಗಿಗೆ ಬರ್ತಾ ಇದ್ರು. ಬರುವಂಥ ಸಂದರ್ಭದಲ್ಲಿ ಕಾರಿಗೆ ಬೈಕ್ ಅಡ್ಡ ಬಂದಿದೆ. ಬೈಕ್ ಅಡ್ಡ ಬಂದಂಥ ಸಂದರ್ಭದಲ್ಲಿ ಬೈಕ್ ಸವಾರನ್ನ ಬದುಕಿಸಲು ಹೋಗಿ ಈ ಒಂದು ಕಾರ್ ಅಪಘಾತ ಆಗಿರುವಂಥದ್ದು. ಸ್ಥಳದಲ್ಲಿ ಅವರ ಸಹೋದರರಂತ ಶಂಕರ್ ಬೀಳ್ಗಿ ಮತ್ತು ಈರಣ್ಣ ಬೀಳ್ಗಿ ಸಾವನ್ನಪ್ಪಿದ್ರೆ ಮಹಾಂತೇಶ್ ಬೀಳ್ಗಿ ಅವರು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರುವಂಥದ್ದು. ಅವರ ಇನ್ನೋರ್ವ ಸ್ನೇಹಿತ ಈರಣ್ಣ ಅವರು ಈಗ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಅವರ ಚಾಲಕ ರಾಜು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಈ ಒಂದು ಅಪಘಾತ ನಂತರ ಸುಮಾರು NH ಇದು ರಾಷ್ಟ್ರೀಯ ಹೆದ್ದಾರಿ ಬಿಜಾಪುರದಿಂದ ಕಲಬುರಗಿ ಬರುವಂಥ ಈ ಹೆದ್ದಾರಿಯಲ್ಲಿ ಈ ಒಂದು ಅಪಘಾತವನ್ನು ಸಂಭವಿಸಿರೋ ಸುಮಾರು 50 ಮೀಟರ್ಗಳ ವರೆಗೆ ಈ ಒಂದು ಕಾರಿಗೆ
ಏನಂತಂದರೆ ಪಲ್ಟಿ ಆಗ್ತಾ ಬಂದು ಇಲ್ಲಿ ಏನು ಬಿದ್ದಿರುವಂಥದ್ದು. ಈ ಒಂದು ಅಪಘಾತಕ್ಕೆ ಕಾರಣ ಏನಂತಂದರೆ ಬೈಕ್ ಸವಾರ ಮುಂದ್ಗಡೆ ಬಂದಂಥ ಸಂದರ್ಭದಲ್ಲಿ ಆತನನ್ನು ಬದುಕಿಸಲು ಹೋಗಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಇದೇನಂದರೆ ಸಂಪೂರ್ಣವಾಗಿ ಕಾರ್ ಕೂಡ ನಜ್ಜುಗುಜ್ಜಾಗಿದೆ. ಯಾಕಂದರೆ ಸ್ಪೀಡ್ ಓವರ್ ಸ್ಪೀಡ್ ಇರುವುದರಿಂದ ಆ ಚಾಲಕನಿಗೆ ನಿಯಂತ್ರಣ ತಪ್ಪಿ ಮೊದಲೇನಂತರ ಆ ಒಂದು ಡಿವೈಡರ್ ಇದೆ, ಏನು ರಸ್ತೆ ಬದಿಲಿಂದ ಸಣ್ಣದೊಂದು ಕಟ್ಟೆ, ಆ ಕಟ್ಟೆಗೆ ಡಿಕ್ಕಿ ಆಗುತ್ತೆ. ಅದಾದ ಬಳಿಕ ಕಾರನ್ನು ಪಲ್ಟಿಯಾಗಿ ಮುಂದ್ಗಡೆ ಬಂದು ಇಲ್ಲಿ ಬಿದ್ದಿರುವಂಥದ್ದು. ಸದ್ಯ ಅವರ 3 ಜನ ಸಾವನ್ನಪ್ಪಿದ್ರೆ, ಇನ್ನು ಅವರ ಸ್ನೇಹಿತ ಮತ್ತು ಅವರ ಕಾರು ಚಾಲಕ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಒಂದು ಕಾರಿಗೆ ಏನಂತಂದರೆ ಆ ಬೈಕ್ ಸವಾರನ್ನು ಬದುಕಿಸಲು ಈಗ 3 ಜನ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಮಹಾಂತೇಶ್ ಬೀಳಗಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದರು. ಅಲ್ಲದೆ ಸರ್ಕಾರಿ ಅಧಿಕಾರಿಯಾಗಿ ಬಡ ಜನರಿಗೆ, ತಮ್ಮ ಕಚೇರಿಗೆ ಬರುವಂಥ ಜನರಿಗೆ ಯಾವ ರೀತಿ ಅವರ ಜೊತೆಗೆ ವ್ಯವಹಾರನ ಮಾಡಬೇಕು, ಅವ್ರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಇತರೆ ಅಧಿಕಾರಿಗಳಿಗೆ ಮಾದರಿನ ಆಗಿದ್ರು. ಆದರೆ ಈ ಒಂದು ಅಪಘಾತದಲ್ಲಿ ಅವರು ಸಾವನ್ನಪ್ಪಿರುವಂಥದ್ದು ಸಾಕಷ್ಟು ಜನರು, ಅವರ ಅಭಿಮಾನಿಗಳಿಗೂ ಕೂಡ ನೋವನ್ನು ಆಗಿರುವಂಥದ್ದು. ಅಲ್ಲದೆ ವಿದ್ಯಾರ್ಥಿಗಳು ಮಹಾಂತೇಶ್ ಬೀಳಗಿ ಇವರ ಏನು ಮಾತುಗಳಿಂದ ಸಾಕಷ್ಟು ಪ್ರೇರಣೆಗೊಂಡಿದ್ದರು. ಯಾವ ರೀತಿ ನಾವು ಅಧಿಕಾರಾವಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ರು. ಆದರೆ ಬೈಕ್ ಸವಾರನ್ನು ಬದುಕಿಸಲು ಹೋಗಿ ಈಗ 3 ಜನ ದಾರುಣವಾಗಿ ಸಾವನ್ನಪ್ಪಿದ್ರೆ, ಇನ್ನೂ 2 ಈಗ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣಾಗೆ. ಚಂದ್ರಕಾಂತ್, ನಿಮ್ಮೆಲ್ಲ ಸಂಪೂರ್ಣವಾದಂಥ ಮಾಹಿತಿಗಾಗಿ. IAS ಅಧಿಕಾರಿಯಾಗಿ ಮಹಾಂತೇಶ್ ಬೀಳಗಿ ಅವರು ದಾವಣಗೆರೆಯಲ್ಲಿ 3 ವರ್ಷಗಳ ಕಾಲ ಜಿಲ್ಲಾಧಿಕಾರಿ ಆಗಿದ್ದರು. ಮಹಾಂತೇಶ್ ಬೀಳಗಿ ಸಾವಿಗೆ ದಾವಣಗೆರೆ ಜನ ಕಂಬನಿಯನ್ನು ಮಿಡಿದಿದ್ದಾರೆ. ಅವರು ಮಾಡಿದ ಕೆಲಸಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ದಾವಣಗೆರೆ ಹಾಲಿ DC ಕೂಡ ಕಂಬನಿ ಮಿಡಿದಿದ್ದಾರೆ. ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿಗ್ಭ್ರಮೆ, ಆತಂಕ, ಭಯ ಎಲ್ಲವೂ ಆಗಿದೆ. ಏಕೆ ಅಂತ ಹೇಳಿದ್ರೆ ಇಂಥ ಒಬ್ಬ ಅಧಿಕಾರಿಯನ್ನು, ಇಂಥ ಒಬ್ಬ ಸ್ನೇಹಿತರನ್ನು ಕಳ್ಕೊಂಡಿದ್ದು ನಿಜವಾಗಲೂ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಅಷ್ಟು ನೋವಾಗಿದೆ. ನನಗೆ 2006 KS ಅಸಿಸ್ಟೆಂಟ್ ಕಮಿಷನರ್ ಆದಾಗಿಂದನೂ ಕೂಡ ನನಗೆ ಆತ್ಮೀಯ ಸ್ನೇಹಿತರಾಗಿದ್ದರು. ಹಲವು ಸಂದರ್ಭಗಳಲ್ಲಿ ನಮ್ಮ ಮನೆಗೂ ಕೂಡ ಬಂದಿದ್ದರು. ಬಹಳ ದುಃಖ ಆಗ್ತಾಯಿದೆ. ಒಬ್ಬ ದಕ್ಷ ಅಧಿಕಾರಿಯನ್ನು ನಮ್ಮ ರಾಜ್ಯಕ್ಕೆ ಕಳ್ಕೊಂಡಿದ್ದು ಭಾಳ ಅನ್ಯಾಯ. ಆ ಫ್ಯಾಮಿಲಿಗೆ ಆಗಿರ್ತಕ್ಕಂಥ ಕಷ್ಟವನ್ನು ನಾನು ಊಹೆ ಮಾಡೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಬಡ ಜನರ ಬಗ್ಗೆ ಅವರಿಗೆ ಇದ್ದಂಥ ಕಳಕಳಿ, ಆ ನೋವಿನಿಂದ ಬಂದಂಥವ್ರಿಗೆ ಅದು ಗೊತ್ತಿತ್ತು. ಅವರಿಗೆ ರಾತ್ರಿ ನಿದ್ದೆನೂ ಕೂಡ ಆಗಲಿಲ್ಲ. ಅಷ್ಟು ಮನಸ್ಸಿಗೆ ಬೇಜಾರಾಯಿತು. ಅಷ್ಟು ಕೆಟ್ಟ ಸಂದರ್ಭ ಈ ನಮ್ಮ ಅಧಿಕಾರಿಗೆ ಬರಬಾರ್ದಾಗಿತ್ತು ಅಂತಕ್ಕಂಥದ್ದು ನನಗೆ ಬೇಸರ ತಂದಿದೆ. ಆದರೂ ಭಗವಂತ ಅವರ ಫ್ಯಾಮಿಲಿಗೆ ಆ ದುಃಖ ಭರಿಸೋ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು. ಬಡವರ ಪರವಾಗಿ ಮತ್ತು ದೀನದಲಿತರ ಪರವಾಗಿ ಯಾವಾಗಲೂ ಕಾಳಜಿಯನ್ನು ಹೊಂದಿದಂಥ ಅಧಿಕಾರಿ. ಇಂಥ ಅಧಿಕಾರಿಯನ್ನು ಕಳ್ಕೊಂಡ್ವಿ ಅಂತಕ್ಕಂಥದ್ದು ಬಹಳ ದುಃಖ ತಂದಿದೆ ನನಗೆ. ಹೃದಯವಂತ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ IAS ವೃಂದಕ್ಕೆ ಆದಂಥ ದೊಡ್ಡ ನಷ್ಟ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದಾವಣಗೆರೆ ಮಾಜಿ ಜಿಲ್ಲಾಧಿಕಾರಿಗಳು ಸುಮಾರು ಒಂದು 3 ವರ್ಷ 3 ತಿಂಗಳ ಕಾಲ ದಾವಣಗೆರೆಯಲ್ಲಿ ಅವರು ತಮ್ಮ ಕೆಲಸ ನಿರ್ವಹಣೆ ಮಾಡಿದರು. ಅವ್ರು ನಿರ್ವಹಣೆ ಮಾಡಿದ ಅವಧಿ ಯಾವ ರೀತಿ ಇತ್ತು ಅಂದರೆ ಕರೋನಾ ಪೀರಿಯಡ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿತ್ತು. ನಾವು ಯಾವಾಗ ಇರ್ತೀವಿ, ನಾವು ಯಾವಾಗ ಸಾಯ್ತೀವಿ, ನಮ್ಮ ಮಕ್ಕಳು ನಾವು ಸತ್ತರೆ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೋ ಇಲ್ಲೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರೋದು, ವಾಲಂಟಿಯರ್ಸ್ ಅಂತೇಳಿ, ಕರೋನಾ ವಾರಿಯರ್ಸ್ ಅಂತೇಳಿ ನಮ್ಮ ದಾವಣಗೆರೆ ತಂಡ, ಈ ರೀತಿ ಅನೇಕ ಜನರು ಕೈ ಜೋಡಿಸಿ ಅವ್ರ ಜೊತೆ ಇದ್ವಿ. ಕೋವಿಡ್ ಟೈಮಲ್ಲಿ ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ತಕ್ಷಣವೇ ಎಲ್ಲೆಲ್ಲಿ ಸಾರಿ ಕೇಸಸ್ ಬರ್ತಿದ್ವು ಅಂಥ ವಿಚಾರಗಳನ್ನು ತಗೊಂಡು ತಕ್ಷಣ ಇಮ್ಮಿಡಿಯೇಟಾಗಿ ಅವರು ಹಾಸ್ಪಿಟ್ಲಿಗೆ ಹೋಗಿರೋದು. ಪ್ರತಿಯೊಂದು SC/ST ಹಾಸ್ಟೆಲ್ಗೂ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಬೇರೆ ಹಿಂದುಳಿದ ವರ್ಗಗಳ ಇಲಾಖೆ ಎಲ್ಲೆಲ್ಲಿ ಮಹಾಂತೇಶ್ ಬೀಳಗಿ ಅವರ ಸಾವು ನಿಜವಾಗಲೂ ದುಃಖ ತಂದಿದೆ. ಯಾಕೆಂದರೆ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಗಳಾದಾಗ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ ನಿಜವಾಗಲೂ ಚೆನ್ನಾಗಿತ್ತು. ಆ ಸಂದರ್ಭದಲ್ಲೂ ಸಹ ನಮಗೆ ರಕ್ತದಾನ ಮಾಡುವ ಸಂದರ್ಭ ಬಂದಾಗ ಅವರು ನಮ್ಮನ್ನು ರಕ್ಷಣೆ ಮೂಲಕ, ಯಾಕಂದರೆ ಆ ಸಂದರ್ಭದಲ್ಲಿ ಹೊರಗೆ ಬರಲಿಕ್ಕೆ ಯಾರಿಗೂ ಆಗ್ತಿರಲಿಲ್ಲ, ಆವಾಗ ನಮಗೆಲ್ಲ ರಕ್ಷಣೆ ಕೊಟ್ಟು ಬ್ಲಡ್ ಬ್ಯಾಂಕಿಗೆ ಎಲ್ಲ ರಕ್ತದಾನಿಗಳನ್ನು ಮುಟ್ಟಿಸುವ ಒಂದು ಮಹತ್ ಕಾರ್ಯಕ್ಕೆ ಅವರು ಕೈ ಜೋಡಿಸಿದರು. ದಾವಣಗೆರೆಯಲ್ಲಿ ಅವರ ಆಡಳಿತ ಭಾಳ ಚೆನ್ನಾಗಿತ್ತು. ಎಲ್ಲರಿಗೂ ಹೊಂದ್ಕೊಂಡು ಹೋಗುವಂಥದ್ದು, ಭಾಳ ಚೆನ್ನಾಗಿ ಆಡಳಿತ ಮಾಡಿದರು. ದೇವರು ಅವರಿಗೆ ಈ ಕ್ಷಣದಲ್ಲಿ ಕೊಡಬಾರ್ದಿತ್ತು ಆ ಒಂದು ಸಾವು. ಇವಾಗಲೂ ಅವ್ರ ಸಾವು ದುಃಖ ತಂದಿದೆ ಅಂತ ಈ ಸಂದರ್ಭದಲ್ಲಿ
ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಗೊಂದಲ ಅನ್ನುವಂಥದ್ದು ಮನೆ ಮಾಡಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಆದಿ ಬೀದಿಯಲ್ಲಿ ಜನನು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ ಯಾವ ರೀತಿಯ ಕಚ್ಚಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ. ದೆಹಲಿ ಅಂಗಳಕ್ಕೆ ಕಾಂಗ್ರೆಸ್ ಕುರ್ಚಿ ಕದನ ಶಿಫ್ಟ್ ಆಗಿದೆ. ನವೆಂಬರ್ 29ಕ್ಕೆ ರಾಹುಲ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಇಬ್ಬರನ್ನ ಕೂಡ ಕೂರಿಸಿ ಸಂಧಾನ ಮಾಡುವಂತ ಸಾಧ್ಯತೆ. ಡಿಕೆ ಶಿವಕುಮಾರ್ ಅವರ ನಡೆಯಿಂದ, ಡಿಕೆ ಶಿವಕುಮಾರ್ ಅವರ ಬಣದ ನಡೆಯಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಅನ್ನುವಂತ ಒಪ್ಪಂದ ಆಗಿತ್ತು. ಆ ಕಾರಣಕ್ಕೋಸ್ಕರನೇ ಡಿಕೆ ಶಿವಕುಮಾರ್ ಅವರು ಅಗ್ರೆಸಿವ್ ಆಗಿ ಮೂವ್ ಆಗ್ತಾ ಇದ್ದಾರೆ ಅಂತ. ಸಚಿವ ಸಂಪುಟ ಪುನಾರಚನೆ ಮಾಡ್ತಾರಾ ಅಥವಾ ನಾಯಕತ್ವನೇ ಬದಲಾವಣೆ ಮಾಡಲಾಗುತ್ತಾ? ನವೆಂಬರ್ 29ಕ್ಕೆ ಕೈ ಗದ್ದುಗೆ ಗುದ್ದಾಟಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆ ನವೆಂಬರ್ 29ಕ್ಕೆ ಅಂತ ನೋಡೋದಾದ್ರೆ ಅಧಿವೇಶನ ಶುರುವಾಗುತ್ತೆ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ. ಸೊ ಹೀಗಾಗಿ ಅದಕ್ಕೂ ಮುಂಚೆನೆ ಈ ಒಂದು ಗೊಂದಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಎಂಟ್ರಿ ಆಗಿದೆ ಅಂತ. ಬೆಂಗಳೂರಿನಲ್ಲಿ ಸರಣಿ ಸಭೆಯನ್ನ ಮಾಡಿದ್ರು ಖರ್ಗೆ ಅವರು. ಅವ್ರು ಸಭೆ ಮಾಡಿದ್ರು ಅನ್ನೋದಕ್ಕಿಂತ ಅವ್ರ ನಿವಾಸಕ್ಕೆ ಎಲ್ಲರೂ ಹೋಗ್ತಾ ಇದ್ರು. 3 ಬಣಗಳ ವರದಿಯ ಜೊತೆಗೆ ದೆಹಲಿಗೆ ಖರ್ಗೆ ಹೋಗಿದ್ದಾರೆ. ಇಂದು ರಾಹುಲ್ ಜೊತೆ ಸಮಾಲೋಚನೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆನೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ, ಏನು ಮಾಡಬಹುದು, ಆಲ್ಟರ್ನೇಟಿವ್ ಆಪ್ಷನ್ಸ್ ಏನಿದಾವೆ, ಇದೆಲ್ಲದ್ರ ಬಗ್ಗೆ ಫಸ್ಟು BK ಹರಿಪ್ರಸಾದ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಅದಾದ ನಂತರ ಪ್ರಿಯಾಂಕ್ ಖರ್ಗೆ ಜೊತೆಗೂ ಕೂಡ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರಾ ಕಾದ್ ನೋಡ್ಬೇಕು. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನ ನೀಡುವಂತ ಸಾಧ್ಯತೆ ಇದೆ. ನವೆಂಬರ್ 29ಕ್ಕೆ ಬಹುತೇಕ ಕುರ್ಚಿ ಕಿತ್ತಾಟಕ್ಕೆ ತೆರೆ ಬೀಳುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುವಂತ ಸಾಧ್ಯತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಾ ಕೊಡೆ ನೀ ಬಿಡೆ ಅನ್ನುವಂಥ ರೀತಿಯಲ್ಲಿ ಸಿಎಂ ಮತ್ತು DCM ಬಣದ ಅಂದ್ರೆ ಲಾಬಿ ಯಾವ ರೀತಿಯಾಗಿ ನಡೀತಾ ಇದೆ, ಜಗಜ್ಜಾಹೀರ್ ಆಗಿರುವಂಥದ್ದು ಈಗ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಲಾಬಿ ಮುಂದುವರೆದಿದೆ, ಏನ್ ತೀರ್ಮಾನ ಆಗ್ಬೋದು, ಯಾವ ರೀತಿಯಾಗಿ ಸಂಧಾನ ಆಗುತ್ತೆ? ರಾಜ್ಯ ನಾಯಕರ ಅಭಿಪ್ರಾಯವನ್ನೆಲ್ಲ ಸಂಗ್ರಹಿಸಿರುವಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಾಗಿರ್ತಕ್ಕಂಥ ನಾಯಕತ್ವ ಬಿಕ್ಕಟ್ಟಿನಿಂದ ಆಗಿರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ವಿಶ್ಲೇಷಣೆಯನ್ನ ಅಂದ್ರೆ ವಿವರಣೆಯನ್ನ ಕೊಡಲಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ನಾಯಕತ್ವ ಬದಲಾವಣೆ ಬೇಡ, ಸಚಿವ ಸಂಪುಟ ಪುನರಚನೆ ಸಾಕು ಅನ್ನುವಂತ ಒಂದು ಅಭಿಪ್ರಾಯ ಒಂದ್ ಕಡೆ, ಮತ್ತೊಂದ್ ಕಡೆಯಾಗಿ ನಾಯಕತ್ವ ಬದಲಾವಣೆ ಆಗಲೇಬೇಕು, DCM DK ಶಿವಕುಮಾರ್ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಶಾಸಕರ ಒತ್ತಡಗಳು ಅಂದ್ರೆ ಕೆಲ ಶಾಸಕರ ಒತ್ತಡಗಳು. ಹೀಗಾಗಿ ಎರಡೂ ಬಣಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಿರ್ತಕ್ಕಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನ ನವೆಂಬರ್ 28ನೇ ತಾರೀಕು ವಿದೇಶದಿಂದ AICC ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಆಗಮಿಸುತ್ತಾರೆ. ಅವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ನವೆಂಬರ್ 29ನೇ ತಾರೀಕು ಉಭಯ ನಾಯಕರಿಬ್ಬರಿಗೂ ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರು ನಾಯಕರಿಗೆ ಬುಲಾವನ್ನ ಕೊಡೋದ್ರ ಮುಖಾಂತರ ಶನಿವಾರ ಅಂದ್ರೆ ಏನು 29ನೇ ತಾರೀಕು ಈ ಒಂದು ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದು ನಿಟ್ಟಲ್ಲಿ ಹೈಕಮಾಂಡ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಎನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ. ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ಈ ಒಂದು ಗೊಂದಲಕ್ಕೆ ತೆರೆ ಇಳಿಯುತ್ತೆ ಅನ್ನುವಂಥದ್ದೇ ಒಂದು ಸದ್ಯದ ಕುತೂಹಲ. ಯಾಕಂತ ಹೇಳಿದ್ರೆ ಇತ್ತ ಸಚಿವ ಸಂಪುಟ ಪುನರಚನೆಗೆ ಅವಕಾಶವನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಬಿಗಿಪಟ್ಟ ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ DCM DK ಶಿವಕುಮಾರ್ ಅವರು ಒಪ್ಪಂದದಂತೆ ನನಗೆ 2.5 ವರ್ಷದ ಬಳಿಕ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಪಕ್ಷಕ್ಕೋಸ್ಕರವಾಗಿ ದುಡಿದಿದ್ದೀನಿ ಅನ್ನುವಂಥ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಹೈಕಮಾಂಡ್ ಯಾವ ರೀತಿಯಾಗಿ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುತ್ತೆ ಅಂತ, ಒಂದ್ ವೇಳೆ ಏನಾದ್ರೂ ನಾಯಕತ್ವ ಬದಲಾವಣೆ ಬೇಡ, ಸದ್ಯಕ್ಕೆ ಸಚಿವ ಸಂಪುಟ ಪುನರಚನೆ ಮಾಡಿ ಅಂದ್ರೆ KPCC ಅಧ್ಯಕ್ಷರಾಗಿ ನೀವು ಮುಂದುವರಿಯಿರಿ, ಮತ್ತೊಂದು ಕಡೆಗೆ ಒಬ್ಬರೇ ಉಪಮುಖ್ಯಮಂತ್ರಿಯಾಗಿ ನೀವೇ ಇರ್ತೀರಾ ಅನ್ನುವಂಥ ನಿಟ್ಟಲ್ಲಿ ಏನಾದ್ರೂ ಸಂಧಾನ ಸೂತ್ರವನ್ನೇನಾದ್ರೂ ಎಳೆಯುತ್ತಾ, ಅಥವಾ ಸಿದ್ದರಾಮಯ್ಯನವರೇ ನೀವು ಪಕ್ಷದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿದ್ದೀರಾ, ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ಹೀಗಾಗಿ ನೀವು ಅಧಿಕಾರ ಹಸ್ತಾಂತರವನ್ನು ಮಾಡಿ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಡುತ್ತಾ, ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಈ ಒಂದು ವಿಚಾರವಾಗಿ ಏನು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀರ್ಮಾನವೇ ಅಂತಿಮ ಅಲ್ಲ. ಸೋನಿಯಾ ಗಾಂಧಿ ಅವರ
ಪಾತ್ರವೂ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರ ಒಂದು ಭೇಟಿಗೆ ಸಮಯಾವಕಾಶವನ್ನು ಕೂಡ ಕೋರಿರ್ತಕ್ಕಂಥದ್ದು. ಸಾಧ್ಯವಾದ್ರೆ ನವೆಂಬರ್ 28ನೇ ತಾರೀಕೆ ದೆಹಲಿಗೆ DK ಶಿವಕುಮಾರ್ ಹೋಗುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸೋನಿಯಾ ಗಾಂಧಿಯವರು ಇಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಚಾರವಾಗಿ ಸಲಹೆಯನ್ನ ಕೊಡ್ತಾರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಗೊಂದಲಕ್ಕೆ ತೆರೆಯುವಂತ ನಿಟ್ಟಲ್ಲಿ ಯಾವ ರೀತಿಯಾಗಿ ಸಲಹೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ 2ನೇ ಬಾರಿಗೆ ಜೈಲಿಗೆ ಹೋಗಿ 100 ದಿನಗಳು ಕಂಪ್ಲೀಟ್ ಆಗಿದೆ. ಜೈಲಿನಲ್ಲಿ ಪ್ರತಿದಿನವೂ ಕೂಡ ಆತಂಕದಲ್ಲೇ ಜೀವನವನ್ನ ಮಾಡುವಂತ ಪರಿಸ್ಥಿತಿ. ದರ್ಶನ್ಗೆ ಈ ಮುಂಚೆ ಜೈಲ್ಗೆ ಹೋಗೋಕ್ಕೂ ಮುಂಚೆ 100 ಡೇಸ್ ಅಂದ್ರೆ ಫಿಲಮ್ದು ಬ್ಲಾಕ್ ಬಸ್ಟರು, ರನ್ನಿಂಗ್ ಸಕ್ಸಸ್ಫುಲಿ ಸಖದಾಗಿ ಓಡ್ತಾ ಇದೆ ಮೂವಿ ಅಂತೆಲ್ಲ ಆ 100 ಡೇಸ್ ಅನ್ನ ನೆನೆಸ್ಕೊಳ್ತಾ ಇದ್ರು. ಈಗ ಹಂಗಲ್ಲ, ಕರಾಳ ದಿನಗಳು ಇತ್ತು ಅವರ ಜೀವನದ ಕರಾಳ ದಿನಗಳು. ಆಗಸ್ಟ್ 14ರಂದು ನಟ ದರ್ಶನ್ ಬೇಲ್ ರದ್ದಾಗಿತ್ತು. ಅಂದೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ದರ್ಶನ್. ಜೈಲಿನಲ್ಲಿ ಪ್ರತಿ ಸೌಲಭ್ಯಕ್ಕೂ ಕೂಡ ಕಾನೂನು ಹೋರಾಟ ಮಾಡುವಂತ ಪರಿಸ್ಥಿತಿ ಇದೆ. ಜೈಲಿನ ಮ್ಯಾನ್ಯುಯಲ್ ರೀತಿ ಮಾತ್ರ ಸೌಲಭ್ಯವನ್ನ ಕೊಡಲಾಗ್ತಾ ಇದೆ. ಹಾಸಿಗೆ ದಿಂಬಿಗಾಗಿ ದರ್ಶನ್ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೊರೆವ ಚಳಿ, ಬೆನ್ನು ನೋವು, ಫಂಗಸ್ ಅಂತ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ. ಜೈಲಿನಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ, ವಿಷ ಕೊಟ್ಬಿಡಿ ಅಂತ ಕೇಳ್ಕೊಂಡ್ಬಿಟ್ಟಿದ್ರು ಒಮ್ಮೆ. ಒಂದೆಡೆ ಅನಾರೋಗ್ಯ ಮತ್ತು ಒಂದ್ ಕಡೆ ಭವಿಷ್ಯದ ಚಿಂತೆ. ಶೀಘ್ರದಲ್ಲೇ ಕೇಸ್ನ ಟ್ರಯಲ್ ದಿನಾಂಕ ಕೂಡ ನಿಗದಿ ಆಗುವಂತ ಸಾಧ್ಯತೆ ಇದೆ. ದರ್ಶನ್ 2ನೇ ಬಾರಿಗೆ ಜೈಲಿಗೆ ಹೋಗಿ 100 ದಿನಗಳು ಕಳೆದಿರುವಂಥದ್ದು ಇವತ್ತಿಗೆ. ಸೊ ಮುಂದೆ ಏನಾಗುತ್ತೆ, ಟ್ರಯಲ್ ಶುರುವಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಪ್ರಕಟ ಆಗುತ್ತೆ, ಇದರಲ್ಲೇ ದಿನ ದೂಡುವಂತಾಗಿದೆ. ಎಷ್ಟು ಬೇಗ ಹೊರಗೆ ಬರ್ತೀನಪ್ಪ ಅನ್ನುವಂಥದ್ದನ್ನ ನೆನೆಸಿಕೊಂಡಂಥ ಸಂದರ್ಭದಲ್ಲೆಲ್ಲ ಆ ಕರಾಳ ದಿನಗಳು ಇನ್ನಷ್ಟು ಚುಚ್ಚುವಂತೆ ಮಾಡ್ತಾರೆ, ಮತ್ತಷ್ಟು ನೋವನ್ನು ಕೊಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಮ್ಮೆ ಹೋಗಿದ್ರು, ಅದಾದ್ಮೇಲೆ ಜಾಮೀನು ಸಿಕ್ಕಿತ್ತು, ಅದು ಜಾಮೀನು ರದ್ದಾಗಿ ಆಗಸ್ಟ್ 14ನೇ ತಾರೀಕು ಮತ್ತೆ ಜೈಲು ಪಾಲಾಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, 100 ಡೇಸು ಇದು ಮೂವಿ ಅಲ್ಲ, ಬ್ಲಾಕ್ ಬಸ್ಟರು ಅಥವಾ ಯಶಸ್ಸಿನ ಪಯಣ ಅಂತ ಹೇಳೋದಕ್ಕೆ ಇದು ಕರಾಳ ದಿನಗಳು ದರ್ಶನ್ ಜೀವನದ ಚಾಪ್ಟರ್ಗಳಲ್ಲಿ. ಸೊ ಈ 100 ಡೇಸ್ ಬಗ್ಗೆ ನೋಡೋದಾದ್ರೆ ಹೇಗೆಲ್ಲ ಇತ್ತು, ಕಾನೂನು ಹೋರಾಟವನ್ನ ಮಾಡಿದ್ರು, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಯಾವಾಗ ಉತ್ತರ ಸಿಗುತ್ತೆ ಅನ್ನುವಂಥ ಚಿಂತೆಯಲ್ಲಿ ಹೇಗೆ ಮುಳುಗಿದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ 2ನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಇವತ್ತಿಗೆ 105 ದಿನಗಳು ಕಳೆದಿರುವಂಥದ್ದು. ಅದರಲ್ಲೂ ಕೂಡ ಈ 105 ದಿನಗಳಂತೂ ಕಂಪ್ಲೀಟ್ ಆಗಿ ನರಕವನ್ನ ನಟ ದರ್ಶನ್ ನೋಡಿದ್ದಾರೆ. ಯಾಕಂದ್ರೆ ಇಲ್ಲಿ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಅಂಡರ್ ಟ್ರಯಲ್ ಪ್ರಿಸನರ್ಗೆ ಏನೆಲ್ಲ ಕೊಡಬೇಕು ಅದನ್ನು ಮಾತ್ರ ನಾವು ಕೊಡ್ತೀವಿ ಹೊರತು ಆತ ಬೇಡಿಕೆ ಇಟ್ಟಂತೆ ಯಾವುದೂ ಕೂಡ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೂ ಕೂಡ ಅಷ್ಟೇ ಜೈಲಿನ ಅಥಾರಿಟಿ ಹೇಳಿತ್ತು. ಅದರಂತೆ ಪದೇ ಪದೇ ಅಪ್ಲಿಕೇಶನ್ಗಳು ಹಾಕುವಂಥದ್ದು, ಬೆಡ್ಶೀಟ್ ನನಗೆ ಕೊಡಿ ಅನ್ನುವಂಥದ್ದು, ದಿಂಬು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಪಿಟಿಷನ್ಗಳನ್ನು ಹಾಕೊಂಡಿದ್ರು. ಇದು ಯಾವುದಕ್ಕೂ ಕೂಡ ಅಷ್ಟೇ ಕೋರ್ಟ್ ಕೂಡ ಅಷ್ಟೇ ಕೊಡೋಕೆ ಬರೋದಿಲ್ಲ. ಯಾಕಂದ್ರೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನಿದೆ ಅದನ್ನೇ ಕೊಡ್ತೀವಿ ಅಂತಲೂ ಕೂಡ ಈಗಾಗಲೇ ಹೇಳಿದ್ರು. ಅದರಂತೆ ಮೊನ್ನೆ ಮಾತ್ರ ಒಂದು ಬೆಡ್ಶೀಟ್ ಕೊಡೋದಕ್ಕೆ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಒಂದು ಬೆಡ್ಶೀಟ್ ಅನ್ನ ಮಾತ್ರ ಪಡ್ಕೊಳ್ಳೋದಕ್ಕಲ್ಲಿ ಎಲ್ಲೋ ಒಂದು ರೀತಿ ನಟ ದರ್ಶನ್ 105 ದಿನಗಳ ಪ್ರಯತ್ನದ ಬಳಿಕ ಅದು ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಕೂಡ ಅಷ್ಟೇ, ಈ ಒಂದು 100 ದಿನಗಳ ಅವಧಿಯಲ್ಲಿ ಯಾವ ರೀತಿಯಾಗಿ ದರ್ಶನ್ ಒದ್ದಾಡಿದ್ರು ಅಂತಂದ್ರೆ ಫಂಗಸ್ ಆಗಿದೆ ನನಗೆ ಅನ್ನುವಂಥದ್ದನ್ನ ಹೇಳ್ಕೊಂಡ್ರು. ಇದಾದಂತ ಬಳಿಕ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ನನಗೆ ವಿಷ ಕೊಟ್ಬಿಡಿ, ನಾನು ಸತ್ತೋಗ್ತೀನಿ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಅಷ್ಟೇ ಹಾಡಿದ್ರು. ಅಂದ್ರೆ ಆ ರೀತಿಯಾಗಿ ನನ್ಗೆ ಇರೋದಕ್ಕಾಗ್ತಾ ಇಲ್ಲ, ಬಿಸಿಲು ನೋಡೋಕ್ಕಾಗ್ತಾ ಇಲ್ಲ, ನನ್ಗೆ ಓಡಾಡೋಕ್ಕಾಗ್ತಾ ಇಲ್ಲ, ವಾಕ್ ಮಾಡೋಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ, ಇಲ್ಲಿ ನನ್ನನ್ನು ಹೊರಗಡೆ ಬಿಡ್ತಿಲ್ಲ, ಒಂದು ರೀತಿ ನನ್ನನ್ನು ಬಂಧನ ಮಾಡಿದಂತೆ ಆಗ್ತಾ ಇರುವಂಥದ್ದು, ನನ್ನ ಸ್ವತಂತ್ರನೇ ಇಲ್ವಾ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದಷ್ಟು ಮನವಿಯನ್ನು ಕೂಡ ಕೋರ್ಟ್ಗೆ ಮಾಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಜೈಲಿನ ಅಥಾರಿಟಿ ಅವರಿಗೆ ಕೋರ್ಟ್ ಡೈರೆಕ್ಷನ್ ಮಾಡಿದ್ದೊಂದೇ, ಮ್ಯಾನ್ಯುಯಲ್ನಲ್ಲಿ ಏನಿದೆ ಜೈಲಿನ ಅಥಾರಿಟಿಯವರು ಏನೆಲ್ಲ ಕೊಡಬೇಕು ಅಂತ ಅದನ್ನು ದಯವಿಟ್ಟು ಕೊಡಿ ಅಂತ ಹೇಳಿದ್ರು. ಸದ್ಯಕ್ಕೆ 105 ದಿನಗಳ ನರಕವನ್ನ ನಟ ದರ್ಶನ್ ಇನ್ನೂ ಕೂಡ ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮತ್ತೊಂದು ಕಡೆ ಇನ್ನೇನು ಟ್ರಯಲ್ ಕೂಡ ಆರಂಭ ಆಗ್ತಾ ಇದೆ. ಟ್ರಯಲ್ನ ಡೇಟ್ ಕೂಡ ಈಗಾಗಲೇ ನಿಗದಿ ಆಗಿರುವಂತಹ ಬೆನ್ನಲ್ಲೇ ಬಹುತೇಕ ಇನ್ನೂ 1 ವಾರದಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆದಂತಹ ಬಳಿಕ ಸಾಕ್ಷಿಗಳನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಒಂದು ನಿರ್ಧಾರವನ್ನ ಮಾಡಿರುವಂತದ್ದು ಏನು ಅಂತಂದ್ರೆ, ಟ್ರಯಲ್ ಆರಂಭ ಆದಂತಹ ಬಳಿಕ ಆಲ್ಮೋಸ್ಟ್ 6 ರಿಂದ 8 ತಿಂಗಳ ಒಳಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಟ್ರಯಲ್ನ ಮುಕ್ತಾಯ ಮಾಡಬೇಕು. ಮುಕ್ತಾಯ ಮಾಡಿಕೊಂಡು ಕನ್ವಿಕ್ಷನ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೂಡ ಅಷ್ಟೇ ನಟ ದರ್ಶನ್ ಈಗಾಗಲೇ ಅಡ್ವೊಕೇಟ್ನು ಕೂಡ ಬದಲು ಮಾಡ್ತೀನಿ ಅಂತಾನು ಕೂಡ ಹೇಳಿರುವಂತದ್ದು. ಯಾಕಂದ್ರೆ
ಇಷ್ಟು ದಿನನೂ ಕೂಡ ಅಷ್ಟೇ ಸುನೀಲ್ ಅಡ್ವೊಕೇಟ್ ದರ್ಶನ್ನ ಪರವಾಗಿ ವಕಾಲತ್ತುಗಳನ್ನು ವಹಿಸ್ಕೊಂಡು ಬರ್ತಾ ಇದ್ರು. ಆದರೆ ಮೊನ್ನೆ ಟ್ರಯಲ್ ಡೇಟ್ ನಿಗದಿಯಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಅಷ್ಟೇ ಅಡ್ವೊಕೇಟ್ ಬದಲು ಮಾಡ್ತೀನಿ ಅಂತ ಹೇಳಿದ್ರೆ ಸಿ.ವಿ. ನಾಗೇಶ್ ಅನ್ನು ಕೂಡ ಈಗಾಗಲೇ ಅಪ್ರೋಚ್ ಮಾಡಿದ್ದು. ಸಿ.ವಿ. ನಾಗೇಶ್ ಕೂಡ ಅಷ್ಟೇ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತಹದ್ದು. ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.